ಏನು ಸರ್ ಇವತ್ತು ದಿಢೀರ್ನೇ ಸ್ಟ್ರಾಂಗ್ ರೂಮ್ಗೆ ಭೇಟಿ ಕೊಟ್ಟಿಲ್ಲ? ಇಲ್ಲ, ದಿಢೀರ್ನೇನಿಲ್ಲ. ನಾವು ಮೈಸೂರಿಗೆ ಹೋಗಿದ್ದೆ ಬೆಳಿಗ್ಗೆ. ಅಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರು ನಿಧನರಾಗಿರೋದ್ರಿಂದ ಅವರನ್ನು ಅಂತಿಮ ದರ್ಶನ ಪಡೀಲಿಕ್ಕೆ ಹೋಗಿದ್ವಿ. ಆನ್ ದ ವೇ ಸುಮ್ಮನೆ ಆಮೇಲೆ ಡೆಪ್ಟಿ ಕಮಿಷನರಿಗೆ ಫೋನ್ ಮಾಡಿದೆ. ಸೊ ಆಯಿತು, ನೀವು ಸುಮ್ಮನೆ ಅರೇಂಜ್ಮೆಂಟ್ ಹೆಂಗಿದೆ ಅಂತ ನೋಡ್ಬೋದು ಅಂತ ಅಂದರು. ಸೊ ನೋಡಿದ್ವಿ, ಬಂದು ಕಳೆದ 20-25 ದಿನಗಳಿಂದ ಸಾಕಷ್ಟು ಹೋರಾಟ ಪ್ರಚಾರ ಎಲ್ಲ ಇತ್ತು ಸರ್. ಈಗ ಎಲೆಕ್ಷನ್ ಮುಗಿದಿದೆ, ರಿಲ್ಯಾಕ್ಸ್ ಮೂಡ ಹೇಗೆ ಇಲ್ಲ ಒಂದಷ್ಟು ವಿಶ್ವಾಸ, ಗೆಲುವಿನ ವಿಶ್ವಾಸ ಹೇಗಿದೆ? ಅಲ್ಲ, ಗೆಲುವಿನ ವಿಶ್ವಾಸ ಇದೆ. ಈಗ ಅಂದರೆ ಈಗ ನಾವು ಬೀದಿನಲ್ಲಿ ಪ್ರಚಾರ ಮಾಡ್ತಿಲ್ಲ, ಬಟ್ ಕೆಲವರೆಲ್ಲ ಕಾರ್ಯಕರ್ತರು ಬರ್ತಾರೆ, ಕೆಲವು ಅಲ್ಲೇ ಲೋಕಲ್ ಸ್ಥಳೀಯ ಮುಖಂಡರುಗಳು ಬಂದು ಅವರವ್ರ ಫೀಡ್ಬ್ಯಾಕ್ ಕೊಡ್ತಾರೆ. ಸೊ ಅದರಿಂದ ಪ್ರತಿದಿನ ನಮ್ಮ ಗೆಲುವಿನ ವಿಶ್ವಾಸ, ಒಂಥರ ಆತ್ಮವಿಶ್ವಾಸ ಹೆಚ್ಚುತ್ತಾ ಇದೆ. ನಮ್ಮ ಕಡೆ ಅಲ್ಲ, ಚೆನ್ನಾಗಾಗಿದೆ. ನಮ್ಮ ಬೂತಲ್ಲಿ ಚೆನ್ನಾಗಾಗಿದೆ, ನಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಚೆನ್ನಾಗಾಗಿದೆ, ನಮ್ಮ ತಾಲೂಕಲ್ಲಿ ಚೆನ್ನಾಗಾಗಿದೆ. ಸೊ ಈ ರೀತಿ ಹೇಳ್ತಾ ಇದ್ದಾರೆ. ಆಮೇಲೆ ಕೆಲವು ವೋಟರ್ಸು ಕೂಡ ದಾರಿಲಿ ಸಿಕ್ಕಿದಾಗ ಹೇಳ್ತಾರೆ. ಈಗ ನಾನು ಮೈಸೂರಿಗೆ ಹೋಗಿದ್ದೆ, ಅಲ್ಲಿ ಕೆಲವರು ಮಾಗಡಿಯವರು ಸಿಕ್ಕಿದ್ರು, ಇನ್ನು ಕೆಲವರು ಬೆಂಗಳೂರು ರಾಜರಾಜೇಶ್ವರಿ ನಗರದವ್ರು ಸಿಕ್ಕಿದ್ರು. ಡಾಕ್ಟ್ರೇ, ನೀವು ಏನು ಆರಾಮಾಗಿರಿ ಅಂತ ಹೇಳಿ. ಸರ್, ಈ ಬಾರಿ 2 ಲಕ್ಷ ಹೆಚ್ಚು ಅಧಿಕವಾಗಿ ವೋಟಿಂಗ್ ಆಗಿದೆ ಸರ್, ಅದೇನೋ ನಿಮಗೆ ಪ್ಲಸ್ ಆಗಿದೆ? ಅಲ್ಲ, ಹೌದು. ಈಗ 2 ಲಕ್ಷ ಚಿಲ್ಲರೆ ವೋಟ್ ಜಾಸ್ತಿ ಆಗಿದೆ. ಇದರಲ್ಲಿ ಇದು ನಗರದ ಭಾಗದಲ್ಲೇ ಜಾಸ್ತಿ ಆಗಿದೆ ಅದು. ಸೊ ಅದರಿಂದ ಅನುಕೂಲ ಆಗುತ್ತೆ. ನಿರೀಕ್ಷೆ ಅಷ್ಟು ಮತದಾನ ಮಾಡಲಿಲ್ಲ ಸರ್ ಬೆಂಗಳೂರಿನವ್ರು ಈ ಬಾರಿ ಕೂಡ? ಇಲ್ಲ. ಆ್ಯಕ್ಚುಲಿ ನೀವು ಪ್ರೀವಿಯಸ್ ಎಲೆಕ್ಷನ್ ನೋಡಿದಾಗ 2019ನೇ ಲೋಕಸಭಾ ಚುನಾವಣೆ ಎಲೆಕ್ಷನ್ ನೋಡಿದಾಗ ಸುಮಾರು 2.5% ಜಾಸ್ತಿ ಆಗಿದೆ. ಯಾವಾಗಲೂ ನಗರ ಪ್ರದೇಶದಲ್ಲಿ 50, 52, 53, ಈ ಸರಿ 56 ಆಗಿದೆ. ಸೊ ಒಂದು 2.5% ಜಾಸ್ತಿ ಆಗಿದೆ. ಅದಕ್ಕೇ ಏನು ಮಾಡಬೇಕು ಅಂದರೆ, ಈ ದೊಡ್ಡ ದೊಡ್ಡ ನಗರ ಪ್ರದೇಶದಲ್ಲಿ ಕ್ಷೇತ್ರಗಳಿರುತ್ತಲ್ಲ, ಅದಕ್ಕೆ ಯಾವಾಗಲೂ ಈ ಚುನಾವಣೆ ದಿನಾಂಕ ಬಹುಶಃ ಮಂಗಳವಾರ ಬುಧವಾರ ಇಟ್ಕೋಬೇಕು. ಐ ಥಿಂಕ್ ಚುನಾವಣಾ ಆಯೋಗ ಇದನ್ನು ಇದು ಇಡೀ ದೇಶದಲ್ಲೇ ಎಲ್ಲೆಲ್ಲಿ ದೊಡ್ಡ ನಗರಗಳಲ್ಲಿ ಪ್ರದೇಶಗಳಲ್ಲಿ ಇದು ಕ್ಷೇತ್ರಗಳಿರುತ್ತೆ, ಬಹುಶಃ ಅರ್ಲಿ ಪಾರ್ಟ್ ಆಫ್ ದಿ ವೀಕಲ್ಲಿ ಮಾಡಬೇಕು. ಸೋಮವಾರ, ಮಂಗಳವಾರ, ಬುಧವಾರ ಮಾಡಿದ್ರೆ ಒಳ್ಳೆ. ಆವಾಗ ಇನ್ನೂ ಒಂದು 3% ಜಾಸ್ತಿ ಆಗ್ಬೋದು. ಐ ಡೋಂಟ್ ವಾಂಟ್ ಟು ರಿಯಾಕ್ಟ್. ಓಕೆ.